ಹಾಯ್ ಎಲ್ಲರಿಗೂ ಲಾಗ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವಾಗ ನೋಡ್ರಿ ನೆಲ ಒರೆಸ್ಲಿರ್ತೀನಿ. ಮನೆ ಕೆಲಸ ಮಾಡ್ಕೋತಾ ನಿಮ್ಮ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡೋಣ ಅಂದ್ಕೊಂಡೆ. ನಾನು ಜಾಸ್ತಿ ಕಸ ಬಳಿಯೋದು, ನೆಲ ಒರೆಸೋವು ಇಂಥದ್ದೆಲ್ಲ ಏನು ತೋರಿಸಿರಲ್ಲ ವಿಡಿಯೋದೊಳಗೆ. ನನಗೂ ಇಷ್ಟ ಆಗಲ್ಲ ಪರ್ಸ್ನಲ್ ಎಲ್ಲ ಈ ಥರ ಕೆಲಸ ತೋರಿಸೋದು. ಏನಾದರೂ ಇಂಪಾರ್ಟೆಂಟ್ ಮೆಸೇಜ್ ಇರ್ಬೇಕು ಅಂದ್ಕೊಂಡು ನಾನು ಬಿಟ್ಟಿರ್ತೀನಿ. ಇವತ್ತು ಶೇರ್ ಮಾಡ್ಕೊಳಿತೀನಿ ನೋಡ್ರಿ. ಇವಾಗ ನೆಲ ಒರೆಸಿದೆ. ಯಾಕಂದ್ರೆ ಮಳೆಗಾಲ ಹೊರಗೆ ಒಳಗೆ ಎಲ್ಲ ಮಕ್ಕಳು ಓಡಾಡಿರ್ತಾರೆ, ಭಾಳ ಕಿಚಿ ಕಿಚಿ ಎಲ್ಲ ಆಗ್ಬಿಟ್ಟಿರ್ತದೆ, ಸಮಾಧಾನ ಆಗೋದಿಲ್ಲ. ಡೈಲಿ ಅಂಕರು ಒರೆಸಿರ್ತೀನಿ, ಇಲ್ಲ ಆಗಲಿಲ್ಲ ಅಂದರೆ 2 ದಿನಕ್ಕೊಮ್ಮೆ ಅಂತೂ ಒರೆಸ್ಕೊತೀನಿ ನೋಡ್ರಿ. ಹಾಲು ಭಾಳ ದೊಡ್ಡದದ ನಮ್ಮ ಮನೆ ಹಾಲು, ಹಾಗಾಗಿ ಎಲ್ಲ ಸಾಮಾನು ಎತ್ತಿಟ್ಟು ಮಕ್ಕಳ ಬುಕ್ಸು ಪೆನ್ನು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಬಳಿಯೋದು ನೆಲ ಒರೆಸೋದಂದ್ರೆ ಒಂದು 20 ನಿಮಿಷ ಅರ್ಧ ತಾಸು ಬೇಕಾಗ್ತದೆ ನೋಡ್ರಿ. ಹಂಗೆ ಮಷಿನ್ಗೆ ಬಟ್ಟೆ ಹಾಕಿದ್ದೆ, ಸ್ಪಿನ್ ಮಾಡಿ ತೆಗೆದೆ. ಅಂದ್ರೆ ಒಗ್ದಿರ್ತದೆ ಕೈ ಮೇಲೆ ಬಟ್ಟೆ, ಆಮೇಲೆ ಸ್ಪಿನ್ ಮಾಡ್ತೀವಿ. ಅಂದ್ರೆ ಸ್ವಲ್ಪ ಆದ್ರೂ ಒಣಗ್ತಾವಂತ, ಇಲ್ಲ ಅಂದ್ರೆ ಬಟ್ಟೆ ಒಣಗಂಗೆ ಇಲ್ಲ ನೋಡ್ರಿ. ಈಗ ನೋಡ್ರಿ ಬಟ್ಟೆ ಹಗ್ಗಕ್ಕೆ ಒಣಾಕೋದಂದ್ರೆ ಭಾಳ ಏನು ದೊಡ್ಡದು ಜಾಗ ಇಲ್ಲ, ಹಾಗಾಗಿ ಸ್ಟ್ಯಾಂಡ್ ಮೇಲೆ ಬಟ್ಟೆ ಒಣಾಕಿರ್ತೀನಿ ನಾನು. ಇನ್ನು ನೋಡ್ರಿ ಮನೆ ಹಿಂಗೆ ಸುರಿಲಿಗತ್ತದ. ಈ ಸರಿ ಹತ್ರ ಭಾಳ ಮಳೆ ಆಗ್ಲಿತ್ತದ ನೋಡ್ರಿ. ಹಂಗೆ ಒಳಗೆ ಒಂದಿಷ್ಟು ಹಾಕಿರ್ತೀನಿ ರೀ ಬಟ್ಟೆನ. ಒಂದು ಹಗ್ಗದ ಆ ಕಡೆ ಹಿಂದೆ ಒಂದು ಹಗ್ಗದ, ಬಟ್ ಅಲ್ಲಿ ಮಳೆ ನೀರೆಲ್ಲ ಸಿಡಿತಾವೆ. ಹಾಗಾಗಿ ಸ್ವಲ್ಪ ಹೊತ್ತೆಲ್ಲ ಹೊರಗಿಟ್ಟು ಗಾಳಿ ಸ್ವಲ್ಪ ಒಣಗಿದ ಮೇಲೆ ಮತ್ತೊಂದು ಒಳಗೆ ಇಟ್ಕೋತೀನಿ ನೋಡ್ರಿ. ಹಾಲು ದೊಡ್ಡದಿರೋದ್ರಿಂದ ನನಗೆ ಅದೊಂದು ಯೂಸ್ ಆಗ್ತದೆ. ತಂದು ಒಳಗೆ ಇಡ್ತೀನಿ, ಇಲ್ಲ ರಾತ್ರಿ ಮತ್ತೆ ಸ್ವಲ್ಪ ಫ್ಯಾನ್ ಹಚ್ಚಿ ಬಟ್ಟೆ ಆ ಕಡೆ ಈ ಕಡೆ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ಇಟ್ಕೊಂಡಿರ್ತೀನಿ. ಈಗ ನೋಡ್ರಿ ಬಟ್ಟೆ ಎಲ್ಲ ಒಣಾಕಿದ್ದಾತು, ಸ್ಟ್ಯಾಂಡ್ ಎತ್ತಿಟ್ಟು ಬಂದು ಒಳಗೆ. ಅದಾದ್ಮೇಲೆ ನೋಡ್ರಿ ಮಧ್ಯಾಹ್ನ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳಲ್ಲ ಯಾವುದು. ಸಾಯಂಕಾಲ ಮಳೆ ಬರ್ತಾ ಇತ್ತಲ್ಲ, ಏನಾರು ಕರೆದು ತಿನ್ಬೇಕು ಅನ್ನಿಸ್ತದೆ. ಹೊರಗೆ ಹೋಗ್ಲಿಕ್ಕೂ ಆಗಂಗಿಲ್ಲ. ಇವಾಗ ಆದಷ್ಟು ಮನೆಯಾಗ ಮಾಡ್ಲಿಕ್ಕೆ ನಾನು ಟ್ರೈ ಮಾಡಿರ್ತೀನಿ. ಇವಾಗ ಹೀರೆಕಾಯಿ ಬಜ್ಜಿ ಮಾಡಿರ್ತೀನಿ ನೋಡ್ರಿ. ನಾನು ಹೀರೆಕಾಯಿನ ತೊಳೆದು ಲೈಟಾಗಿ ಸಿಪ್ಪಿ ತೆಗ್ದಿರ್ತೀನಿ, ಭಾಳನ ತೆಗಿಲಿಕ್ಕೆ ಹೋಗಲ್ಲ ನಾನು. ಸ್ವಲ್ಪ ಅದು ಮೇಲಿನ ಹಸಿರು ಇರಬೇಕಂತೇಳಿ ಸ್ವಲ್ಪ ಲೈಟಾಗೆಲ್ಲ ತೆಗ್ದೀನಿ ನೋಡ್ರಿ. ತೆಗೆದು ಅದನ್ನು ರೌಂಡಾಗಿ ಕಟ್ಟಿಟ್ಕೊಂಡೀನಿ. ಈ ಕಡೆ ಏನದ ಕಡ್ಲೆ ಹಿಟ್ಟು ಹಾಕಿ ನೋಡ್ರಿ. ಈಗ ಕಡ್ಲೆ ಹಿಟ್ಟಿಗೆ ಅರಿಶಿಣ ಪುಡಿ, ಖಾರದ ಪುಡಿ ಎಲ್ಲ ಹಾಕೋತೀನಿ. ಮಾಮೂಲಿ ಎಲ್ಲ ಈರುಳ್ಳಿ ಬಜ್ಜಿ ಇದೆಲ್ಲ ಮಾಡ್ಕೋತೀವಲ್ರಿ, ಅದೇ ಥರ. ಬಟ್ ತರಕಾರಿ ಒಂದು ಬದಲು ಇದು ತರಕಾರಿನ ನೀವು ಹೀರೆಕಾಯಿ ಮಾಡಿಲ್ಲ ಅಂದ್ರೆ ಮಾಡಿ ನೋಡ್ರಿ, ಭಾಳ ಚಲೋ ಆಗ್ತದೆ. ಮತ್ತು ಹೌರಾಗಿ ಬರ್ತಾವೆ ನೋಡ್ರಿ ಬಜ್ಜಿ ಅಂತ. ಇವಾಗ ಜೀರಿಗೆ, ಅರಿಶಿಣ ಪುಡಿ, ಖಾರದ ಪುಡಿ ಹಾಕಿದೆ. ಅಜ್ವಾನ ಏನದ ಕೈಯಿಂದ ಚಲೋತ್ನ ಹಿಂಗೆ ಇದನ್ನು ಮಾಡಿದ್ದು ನೋಡ್ರಿ. ಕೈ ಒಳಗೆ ಸ್ಮ್ಯಾಶ್ ಥರ ಮಾಡಿಕೊಂಡೆ. ಕೈ ಒಳಗೆ ನಾವು ಹಂಗೆ ತಿಕ್ಕಿ ಹಾಕೋದ್ರಿಂದ ಅದು ಘಮನೂ ಚಲೋ ಬರ್ತದೆ ನೋಡ್ರಿ. ಹಾಗಾಗಿ ಕೈಯಿಂದ ನಾನು ಇದನ್ನು ಮಾಡಿ ಹಾಕ್ಕೊಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಮಕ್ಳಿಗೂ ಮನೆಯಾಗ ಈ ಥರ ಮಾಡಿಕೊಟ್ರೆ ಬಿಸಿ ಬಿಸಿ ತಿನ್ಲಿಕ್ಕೆ ಚಲೋ ಅನ್ನಿಸ್ತದೆ ನೋಡ್ರಿ. ಸ್ವಲ್ಪ ಸೋಡಾ ಹಾಕಿದೆ ನೋಡ್ರಿ ನಾನು. ಈಗ ಇದನ್ನು ಒಂದು ಸರಿ ಕೈ ಆಡ್ಸ್ಕೊಂಡೆಲ್ಲ ಚಲೋ ಹೊತ್ನಾಗಿ. ಮಳೆಗಾಲದಾಗ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಈ ಥರ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿನ್ನೋದಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಮಸ್ತನೂ ಆಗಿರ್ತಾವೆ ನೋಡ್ರಿ. ಈರುಳ್ಳಿ, ಆಲೂಗಡ್ಡೆ ನಾವೆಲ್ಲ ಮಾಮೂಲಿ ಮಾಡಿರ್ತೀವಿ. ಹಿಂಗೆ ಯಾವಾಗಾರ ಹೀರೆಕಾಯಿ ಹಾಕೋ ಮಾಡಿರ್ತೀವಿ ನಾವು, ಮಸ್ತ್ ಆಗ್ತಾವೆ. ಈಗ ನೋಡ್ರಿ ಕೊತ್ತಂಬರಿ ಹಾಕ್ಕೊಂಡೆ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ. ಒಂದು ಸರಿ ಟ್ರೈ ಮಾಡಿ ನೋಡ್ರಿ. ರುಚಿನೂ ಇರ್ತದೆ, ತರಕಾರಿನೂ ಇರ್ತದಲ್ಲ ಒಳಗೆ. ಈಗ ನೀರು ಹಾಕ್ಕೊಂಡು ಕಲಿಸ್ಲಿಕ್ಕತ್ತೀನಿ ನೋಡ್ರಿ. ಮಕ್ಳಿಗೆ ಈ ಥರ ಸ್ಕೂಲಿಂದ ಬರೋದ್ರೊಳಗೆ ಮಾಡಿಟ್ವಿ ಅಂದರೆ ಎಷ್ಟು ಖುಷಿ ರೀ ಅವ್ರಿಗಂತೂ. ಸೊ ಹಾಗಾಗಿ ನಾನು ಸಾಯಂಕಾಲ ಟ್ರೈ ಮಾಡೋಣ ಅಂತ ಅಂದ್ರೆ ಮಾಡಿರ್ತೀನಿ ಯಾವಾಗಾದರೂ. ಸೊ ಈ ಸರಿ ವಿಡಿಯೋ ಮಾಡ್ಕೊಂಡಿರಂಗಿಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡ್ಲಿತ್ತೀನಿ ಅಷ್ಟೇ. ಇವಾಗ ಹಿಟ್ಟು ನೋಡ್ರಿ ಕಲಸೀನಿ. ಈ ಹದಕ್ಕೆ ಇರ್ಬೇಕು ನೋಡ್ರಿ ಹಿಟ್ಟು. ಕಲಿಸಿದ ಮೇಲೆ ಹಿಂಗೆ ಚಲೋ ಹೊತ್ನಾಗ ಅದನ್ನು ಕೈ ಆಡಿಸ್ಬೇಕು ನೋಡ್ರಿ. ಎಷ್ಟು ನಾವು ಚಲೋ ಹಿಂಗೆ ಕೈ ಆಡಿಸ್ತೀವಲ್ಲ ಅಷ್ಟು ಬಜ್ಜಿ ಚಲೋ ಬರ್ತಾವೆ. ಈಗ ನೋಡ್ರಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಭಾಳ ಹಾಕಿ ಆಮೇಲೆ ಅದು ಕರ್ದದ್ದು ಎಣ್ಣೆ ಎಲ್ಲ ಉಳಿತಂದ್ರೆ ಅದು ಅಡಿಗೆ ಹಾಕ್ಲಿಕ್ಕೂ ಒಂದಿನ ಆದಮೇಲೆ ಚಲೋ ಅನ್ಸಂಗಿಲ್ಲ. ಹಾಗಾಗಿ ಸ್ವಲ್ಪ ಹಾಕಿ ಮಾಡ್ತೀನಿ. ಮತ್ತು ಬೇಕಾದ್ರೆ ಹಾಕೋಬೋದು. ಇವಾಗ ಬಿಸಿ ಎಣ್ಣೆನ ನಾನು ಕಾದದ್ದನ್ನು 1-2 ಸ್ಪೂನ್ ಇದಕ್ಕೆ ಹಿಟ್ಟಿಗೆ ಹಾಕ್ಕೊಂಡೆ. ಇನ್ನೂ ಸ್ವಲ್ಪ ಬಜ್ಜಿ ಹೌರು ಬರ್ತಾವೆ, ಅದಕ್ಕೆ ಹಿಟ್ಟಿಗೆ ಹಾಕಿ ಕಲಸ್ಲಿತ್ತೀನಿ ನೋಡ್ರಿ. ಈಗ ಅದಾದಮೇಲೆ ನೋಡ್ರಿ ಹೀರೆಕಾಯಿ ಹಾಕಿ ಒಂದೊಂದು ಎಣ್ಣೆ ಒಳಗೆ ಬಿಡ್ತೀನಿ ನಾನೀಗ. ಮೊದಲೇ ಒಬ್ಬಿ ಹಾಕಿದ್ದೆ ನೋಡ್ರಿ, ಅದನ್ನು ಶೂಟ್ ಮಾಡ್ರು ಅಂತಂದು ನನ್ನ ಮಗನ ಕೈಯಾಗ ಕೊಟ್ಟಿದ್ದೆ ಅನ್ನಿಸ್ತದೆ ಮೋಸ್ಟ್ಲಿ. ಮೊಬೈಲ್ ಹಿಡ್ಕೊಂಡು ಹಿಂಗೆ ಶೂಟ್ ಮಾಡಪ್ಪ ಅಂತ ಹೇಳಿನಿ, ಅದನ್ನು ಆನೇ ಮಾಡಿಲ್ಲ. ಆಫ್ ಇಟ್ಟು ಕ್ಯಾಮ್ರಾ ಹಿಡ್ಕೊಂಡು ನಿಂತಾನೆ. ಹಾಗಾಗಿ ಅದು ಮೊದಲೇ ಒಬ್ಬಿ ಶೂಟ್ ಆಗಲಿಲ್ಲ. ಅಯ್ಯೋ ಶೂಟ ಮಾಡ್ಕೊಂಡಿಲ್ಲಲ್ಲೋ ಅಂದ್ಕೊಂಡೆ. ಆಮೇಲೆ ಮತ್ತೆ ಎರಡನೇದ್ದು ಮಾಡಿಕೊಂಡೆ ನೋಡ್ರಿ.
ಈ ಹುಡುಗರ ಕಡೆಯಿಂದ ವಿಡಿಯೋ ಮಾಡ್ಕೊಳಕ್ಕೆ ಹೋಗ್ತೀವಲ್ರಿ, ಈ ಹುಡುಗರು ಹಿಂಗೆ ಮಾಡಿಬಿಡ್ತಾವೆ. ಒಂದು ಶೇಕ್ ಮಾಡ್ತಾವೆ, ಇಲ್ಲ ಆನೆ ಮಾಡೋಂಗಿಲ್ಲ ಕೆಲವೊಂದು ಸಲ ಬಟನ್ ಹಿಂಗೆ ಮಾಡ್ತಾರೆ. ನಾನೇ ಮಾಡ್ಬೇಕಂದ್ರೆ ಒಂದು ಸರಿ ಟೈಮ್ ಇರೋಂಗಿಲ್ಲ, ಗಡಿಬಿಡಿ ಆಗಿಬಿಡ್ತದೆ ಭಾಳ. ಈಗ ನೋಡ್ರಿ ಹಾಕ್ಕೊಂಡೆ. ಹೊರಗಿಂದ ತಂದು ತಿನ್ನೋದಕ್ಕಿಂತ ಈ ಥರ ಮನ್ಯಾಗ ಮಾಡ್ಕೊರಿ. ಹೊರಗಿನ ನೋಡ್ರಿ ಭಾಳ ಅಂದ್ರೆ ಇಂಥವು ಇನ್ನು ಬಜ್ಜಿ ಇವೆಲ್ಲ ಒಂದು 2-4 ತಿನ್ನೋದ್ರೊಳಗೆ ಎಷ್ಟು ಹೊಟ್ಟೆ ಫುಲ್ ಅನ್ನಿಸ್ತದೆ. ಬಟ್ ನಾಲ್ಗೆ ರುಚಿ ಭಾಳ ಅನ್ನಿಸ್ತಾವೆ, ಯಾಕಂದ್ರೆ ಅವರು ಭಾಳ ಸೋಡಾ ಹಾಕಿರ್ತಾರೆ, ಎಲ್ಲ ಹಾಕಿರ್ತಾರೆ. ನಾವು ಮನ್ಯಾಗ ಹಿಂಗೆ ಇಷ್ಟ ಹಾಕಿ ಮಾಡಿ ನಾವು ತಿಂದ್ರೂ ಕೂಡ ನಾವು ಎಷ್ಟು ಮನ್ಯಾಗ ಒಂದು 5 ತಿನ್ಬೋದು. ಯಾಕಂದ್ರೆ ಭಾಳ ಸೋಡಾ ಇರೋಂಗಿಲ್ಲ, ಹೊಟ್ಟೆ ಉಬ್ಬಂಗಿಲ್ಲ, ಅದೆಲ್ಲ ಸೋಡಾನೂ ಭಾಳ ಇರ್ತದೆ. ಸೊ ಹಂಗಾಗಿ ಮನ್ಯಾಗ ಸ್ವಲ್ಪ ಟೈಮ್ ಅಂದ್ರೆ ಕೆಲಸ ಆಗ್ತದೆ ನಮ್ಮ ಹೆಣ್ಮಕ್ಳಿಗೆ, ಆದರೂ ಕೂಡ ಪರವಾಗಿಲ್ಲ. ಈ ಥರ ಮಾಡಿಕೊಟ್ರೆ ಒಂಥರ ಖುಷಿನೂ ಇರ್ತದೆ ನೋಡಿ, ಒಂಥರ ಆತ್ಮತೃಪ್ತಿ ಅಂತಾರಲ್ಲ ಹಂಗೆ ಇರ್ತದೆ. ಹೆಲ್ದಿಯಾಗಿ ಮನ್ಯಾಗ ನಾವು ಮಾಡಿಕೊಟ್ಟಾಗ ಮಕ್ಕಳಿಗೆ, ಮನೆಯವ್ರಿಗೆ ಎಲ್ಲರಿಗೂ ಎಷ್ಟು ಖುಷಿ ಅನ್ನಿಸ್ತದೆ. ಈಗ ನೋಡಿರಿ ಇನ್ನೊಂದು ಸರಿ ತಿರುವಿ ಹಾಕ್ಕೊಳ್ತೀನಿ. ಸಣ್ಣ ಉರಿ ಒಳಗೆ ಇದನ್ನು ಮಾಡ್ಕೊರಿ. ಭಾಳ ಜೋರು ಇಟ್ಕೊಳ್ಳೆ ಗೊತ್ತದಲ್ರಿ, ಎಲ್ಲ ಹೊತ್ತು ಹೋಗ್ಬಿಡ್ತಾವೆ. ಹಂಗಾಗಿ ಉರಿನ ಮೀಡಿಯಮಲ್ಲಿ ಇಟ್ಕೊರಿ, ಇಲ್ಲ ಸಣ್ಣ ಇಟ್ಕೊರಿ. ನೋಡ್ರಿ ಆಗ್ಯಾವ ತೆಗಿಲಿಕತ್ತೀನಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಭಾಳ ಜನ ಹಂಗೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಮೆಸೇಜ್ ಮಾಡಿರಿ, ಅಂದ್ರೆ ಕಮೆಂಟ್ ಮಾಡಿರಿ, ನಮಗೂ ಗೊತ್ತಾಗ್ತದೆ ನಿಮ್ಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂತೇಳಿ, ನಾನು ಬಜ್ಜಿ ಅಂತೇಳಿ. ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಕಮೆಂಟ್ ಮಾಡಿರಿ. ಮತ್ತೆ ಹೇಳ್ತಿರ್ತೀನಿ, ಭಾಳ ಜನ ಹಾಗೆ ನೋಡ್ತೀರಿ, ಗೊತ್ತಾಗ್ತದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಭಾಳ ಜನಕ್ಕೆ ಶೇರ್ ಮಾಡಿರಿ. ಬಾಯ್ ಫ್ರೆಂಡ್ಸ್, ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಂತ.